ನಮಸ್ಕಾರ ಸ್ನೇಹಿತರೆ, ಮೀನ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳು ಯಾವುವು ಎನ್ನುವುದರ ಬಗ್ಗೆ ನೋಡುವುದಾದರೆ, ಮೀನ ರಾಶಿಯವರಿಗೆ ಯಾವೆಲ್ಲ ಸ್ವಭಾವ ಇರುತ್ತೆ, ಮೀನ ರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ, ಇವರು ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಅನುಕೂಲತೆಗಳನ್ನು ಪಡೆದುಕೊಳ್ಳುತ್ತಾರೆ, ಇವರ ನಡತೆ ಹಾಗೂ ಸ್ವಭಾವ ಹೇಗಿರುತ್ತದೆ, ಮೀನ ರಾಶಿಯವರಿಗೆ ವಿದ್ಯಾಭ್ಯಾಸದ ಕುರಿತು ಮುಂದಿನ ಜೀವನ ಹೇಗಿರುತ್ತದೆ, ಮೀನ ರಾಶಿಯವರು ಇವರ ಕುಟುಂಬವನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಹೌದು, ಮೀನ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಶಕ್ತಿಯುತವಾದ ವರಗಳು ಯಾವುವೆಂದರೆ, ಮೀನ ರಾಶಿಯವರು ಯಾವಾಗಲೂ ಕೂಡ ಓಡಾಡಿಕೊಂಡಿರುತ್ತಾರೆ. ಯಾವ ರೀತಿ ಅಂದರೆ, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಹೇಗೆ ಕಂಡು ಹಿಡಿಯೋಕೆ ಆಗಲ್ಲವೋ ಅದೇ ರೀತಿಯಾಗಿ ಮೀನ ರಾಶಿಯವರು ಎಲ್ಲೆಲ್ಲಿ ಸುತ್ತುತ್ತಾರೋ ಅನ್ನೋದನ್ನು ಸಹ ಕಂಡು ಹಿಡಿಯಲು ಸಾಧ್ಯವಿಲ್ಲ. ಆ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ, ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ, ಹೀಗೆ ಸುತ್ತುವುದೇ ಇವರಿಗೆ ಹವ್ಯಾಸವಾಗಿರುತ್ತದೆ ಎಂದು ಹೇಳಲಾಗುತ್ತೆ. ಮೀನ ರಾಶಿಯವರು ಒಂದು ಕಡೆ ಯಾವುದೇ ಕಾರಣಕ್ಕೂ ಸಹ ಕೂರೋದಿಲ್ಲ. ನೀರಿನಲ್ಲಿ ಮೀನು ಹೇಗೆಲ್ಲ ಓಡಾಡುತ್ತದೆಯೋ ಅದೇ ರೀತಿಯಾಗಿ ಸಹ ತುಂಬಾನೇ ಓಡಾಡಿಕೊಂಡಿರುತ್ತಾರೆ. ಇವರಿಗೆ ಬುದ್ಧಿ ಅನ್ನುವುದು ಸ್ವಲ್ಪ ಜಾಸ್ತಿ ಇರುತ್ತೆ. ಮೀನ ರಾಶಿಯವರು ಟ್ಯಾಲೆಂಟ್ ಜೊತೆಗೆ ಇಂಟೆಲಿಜೆಂಟ್ ಸಹ ಆಗಿರುತ್ತಾರೆ. ಹಾಗೆ ಇವರಿಗೆ ಜನರಲ್ ನಾಲೆಡ್ಜ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಬೇರೆ ರಾಶಿಯವರಿಗೆ ಹೋಲಿಸಿಕೊಂಡ್ರೆ ಈ ಮೀನ ರಾಶಿಯವರು ನೋಡಲು ತುಂಬ ಸೈಲೆಂಟ್ ಆಗಿರ್ತಾರೆ. ಆದರೆ ಇವರಿಗೆ ಬುದ್ಧಿಶಕ್ತಿ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಮೀನ ರಾಶಿಯವರು ಎಷ್ಟು ಸೈಲೆಂಟ್ ಆಗಿರ್ತಾರೆ ಅಂದರೆ, ಅವರಿಗೆ ಏನು ಗೊತ್ತೇ ಇಲ್ವೇನೋ, ಇವರು ಏನು ಸಹ ತಿಳಿದುಕೊಂಡು ಇಲ್ವೇನೋ ಅನ್ನೋ ಥರ ಇರ್ತಾರೆ. ಆದರೆ ಮೀನ ರಾಶಿಯವರ ಟ್ಯಾಲೆಂಟ್ ಏನು ಅನ್ನೋದು ಇವರನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಗೊತ್ತಿರುತ್ತೆ. ಅಷ್ಟು ಜ್ಞಾನವಂತರು ಈ ಮೀನ ರಾಶಿಯವರು. ಇನ್ನು ಮೀನ ರಾಶಿಯಲ್ಲಿ ಹುಟ್ಟಿದವರು ತುಂಬಾನೇ ಅದೃಷ್ಟವಂತರು ಎಂದು ಹೇಳಬಹುದು. ಇವರು ಅಂತಹ 12 ರಾಶಿಗಳಲ್ಲಿ ಈ ಒಂದು ಮೀನ ರಾಶಿಯವರು ಬಹಳ ಅದ್ಭುತವಂತರು. ಯಾಕಂದರೆ ಇವರು ಜಾಸ್ತಿ ಮಾತನಾಡುವುದಿಲ್ಲ, ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾರೆ. ಹಾಗೆ ಅತ್ಯಂತ ಬುದ್ಧಿಶಕ್ತಿ ಹಾಗೂ ಜ್ಞಾನವಂತರಾಗಿದ್ದಾರೆ. ಅದೇ ತಾನೇ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು. ಸೈಲೆಂಟ್ ಆಗಿದ್ದು ಸಕ್ಸಸ್ ಕಾಣುವಂಥದ್ದು. ಇದೇ ರೀತಿಯಾಗಿ ಮೀನ ರಾಶಿಯವರು ಇರುವಂಥದ್ದು. ಯಾವುದೇ ಜಗಳಕ್ಕೆ ಹೋಗುವುದಿಲ್ಲ, ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಮಾಡಿಕೊಳ್ಳಲ್ಲ, ಯಾರಿಗೂ ಸಹ ಕೆಟ್ಟದ್ದನ್ನು ಬಯಸುವುದಿಲ್ಲ. ಪ್ರತಿಯೊಬ್ಬರಿಗೂ ಇವರೇ ಒಳ್ಳೆಯದನ್ನು ಮಾಡಿಕೊಂಡು ಬರುವಂತಹ ಗುಣ ಇವರದ್ದಾಗಿರುತ್ತದೆ. ಹಾಗೆಯೇ ಇವರ ಜೀವನದಲ್ಲಿ ಓಡಾಡಿಕೊಂಡು ಕಷ್ಟಪಟ್ಟು ಇವರ ಜೀವನವನ್ನು ಇವರೇ ಉದ್ಧಾರ ಮಾಡಿಕೊಳ್ಳುವುದರ ಕಡೆ ತುಂಬಾನೇ ಗಮನ ಕೊಡ್ತಾರೆ ಅಂತ ಹೇಳಬಹುದು. ಹಾಗಾಗಿ ಮೀನ ರಾಶಿಯಲ್ಲಿ ಹುಟ್ಟಿರುವಂತಹವರು ತುಂಬಾನೇ ಅದೃಷ್ಟವಂತರಾಗಿರುತ್ತಾರೆ. ಇನ್ನು ಮೀನ ರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಯೋಗಗಳು ಅನ್ನೋದು ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿಯೇ ಇವರನ್ನು ಅದೃಷ್ಟವಂತರು ಎಂದೇ ಹೇಳಬಹುದು. ಎಲ್ಲ ರೀತಿಯ ಯೋಗಗಳು ಅಂದರೆ ಇವರು ಕೆಲಸ ಮಾಡೋದ್ರಲ್ಲಿ ಲಾಭವಾಗುತ್ತದೆ, ಜೀವನದಲ್ಲಿ ಕಷ್ಟ ಹಾಗೆ ಸುಖ ಇರುತ್ತೆ. ಇದರ ಜೊತೆಗೆ ಎಲ್ಲ ರೀತಿಯಾದಂತಹ ಯೋಗ ಅನ್ನೋದನ್ನು ಈ ರಾಶಿಯವರು ನೋಡುತ್ತಾರೆ. ಇನ್ನು ದಾಂಪತ್ಯ ಜೀವನ ಅನ್ನೋದು ಈ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಗಂಡ ಹೆಂಡತಿ ಆಗಿರಬಹುದು, ಕುಟುಂಬ ಜೀವನ ಆಗಿರಬಹುದು, ತಂದೆ ತಾಯಿ ಆಗಿರಬಹುದು. ಇವರ ತಾಳ್ಮೆಯೇ ಇವರ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಜಗಳಗಳು ಹಾಗೂ ತೊಂದರೆಗಳನ್ನು ಬಾರದೆ ಇರುವ ರೀತಿಯಲ್ಲಿ ನೋಡಿಕೊಳ್ಳುತ್ತೆ. ಇವರ ತಾಳ್ಮೆಯೇ ಕಾಪಾಡುತ್ತದೆ. ಹಾಗಾಗಿ ಗಂಡ ಹೆಂಡತಿ ನಡುವೆ ಸಾಮರಸ್ಯ ಅನ್ನೋದು ಚೆನ್ನಾಗಿರುತ್ತೆ. ಯಾವಾಗಲೂ ಗುದ್ದಾಟ ಮಾಡೋದು, ಜಗಳವಾಡೋದು ಈ ಥರ ಏನೂ ಇರುವುದಿಲ್ಲ. ಒಂದು ವೇಳೆ ಜಗಳ ಏನಾದರೂ ಆಡಿದರೆ ಗಂಡ ಹೆಂಡತಿಯರಲ್ಲಿ ಮೀನ ರಾಶಿಯವರೇ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ. ಯಾಕಂದರೆ ಅವರು ಜ್ಞಾನವಂತರಾಗಿರೋದ್ರಿಂದ ಸಂಸಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾರೆ. ಈ ರಾಶಿಯವರು ಯಾವ ಕಡೆ ಫೋಕಸ್ ಮಾಡಿದರೆ ಒಳ್ಳೆಯದಾಗುತ್ತೆ, ನಾವು ಯಾವ ಕಡೆ ಟೈಮ್ ಸ್ಪೆಂಡ್ ಮಾಡಿದರೆ ಲಾಭವಾಗುತ್ತೆ. ಸುಖ ಸುಮ್ಮನೆ ಜಗಳ ಆಡಿಕೊಂಡು ನಿಂತುಕೊಂಡ್ರೆ ಅದರಿಂದ ಏನಾದರೂ ಒಳ್ಳೆಯದಾಗ್ತಾ ಇದೆಯಾ ಅಂತ ಹೇಳಿ ಅವರು ಯೋಚನೆಯನ್ನು ಮಾಡ್ತಾರೆ. ಮೀನ ರಾಶಿಯವರ ದಾಂಪತ್ಯ ಜೀವನ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಕುಟುಂಬ ಜೀವನ ನಿರ್ವಹಣೆಯೂ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಈ ಮೀನ ರಾಶಿಯವರು ಧರ್ಮಶಾಸ್ತ್ರ ಅನ್ನೋದನ್ನು ಜಾಸ್ತಿ ಪಾಲನೆ ಮಾಡ್ತಾರೆ. ಧರ್ಮಶಾಸ್ತ್ರ ಅಂದರೆ ಧರ್ಮಕ್ಕೆ ಬೆಲೆ ಕೊಡುವುದು. ನನ್ನ ಧರ್ಮಕ್ಕೆ ನಾನೇನಾದರೂ ಒಳ್ಳೆಯದನ್ನು ಮಾಡಬೇಕು, ನಾನು ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನು ಬಯಸಬಾರದು, ಶಾಸ್ತ್ರಗಳನ್ನು ಚಾಚು ತಪ್ಪದೆ ಫಾಲೋ ಮಾಡಬೇಕು. ಈಗ ಹಿಂದೆ ಏನಾದರೂ ಹಿರಿಯರು ಒಂದು ಶಾಸ್ತ್ರ ಸಂಪ್ರದಾಯವನ್ನು ಮಾಡಿದರೆ ಅದು ನಮ್ಮ ಒಳ್ಳೆಯದಕ್ಕೆ ಆಗುತ್ತೆ ಎಂದು ಹೇಳಿ ಈ ಮೀನ ರಾಶಿಯವರು ಶಾಸ್ತ್ರ ಸಂಪ್ರದಾಯ, ದಾನ, ಧರ್ಮ ಅನ್ನೋದನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರಾಶಿಯವರನ್ನು ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ನೋಡುತ್ತಾರೆ ಎಂದೇ ಹೇಳಬಹುದು.
ಇನ್ನು ಈ ಮೀನ ರಾಶಿಯವರು ದಾನ ಧರ್ಮ ಮಾಡುವುದರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು. ದಾನ ಧರ್ಮವೆಂದರೆ ಯಾರಾದರೂ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಎಂದು ಗೊತ್ತಾದರೆ ಸಾಕು, ಮೀನರಾಶಿಯವರು ಕರಗಿ ಹೋಗ್ತಾರೆ. ಆ ರೀತಿಯಾದ ಮನೋಭಾವ ಉಳ್ಳವರಾದಂತಹ ವ್ಯಕ್ತಿಗಳಾಗಿದ್ದಾರೆ. ಈ ಮೀನ ರಾಶಿಯವರು ಯಾರಿಗಾದರೂ ಕಷ್ಟ ಅಂದರೆ ಸಾಕು, ಅವರು ಬೇಗ ಮರುಗಿ ಬಿಡ್ತಾರೆ. ಹಾಗೆ ರಸ್ತೆ ಬದಿಯಲ್ಲಿ ಯಾರಾದರೂ ಅಸಹಾಯಕರಿದ್ದರೆ ಅವರಿಗೆ ಸಹಾಯವನ್ನು ಸಹ ಮಾಡುತ್ತಾರೆ. ಅದಕ್ಕೋಸ್ಕರ ಇವರಿಗೆ ಎಲ್ಲ ರೀತಿಯಾದಂತಹ ಯೋಗಗಳು ಭೋಗಗಳು ಅನ್ನೋದು ಲಭಿಸುತ್ತದೆ. ಮೀನರಾಶಿಯವರು ಯಾರಿಗಾದರೂ ನಾನು ತೊಂದರೆ ಮಾಡಿದರೆ ಅದರಿಂದ ನನಗೂ ತೊಂದರೆ ಆಗುತ್ತೆ ಎಂದು ಯೋಚನೆ ಮಾಡಿಕೊಂಡು ಅವರ ಜೀವನದಲ್ಲಿ ಅವರು ಸೈಲೆಂಟ್ ಆಗಿರ್ತಾರೆ. ನಮ್ಮಿಂದ ಆದರೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ, ಇಲ್ಲವಾದರೆ ಯಾರಿಗೂ ಸಹ ಕೆಟ್ಟದ್ದನ್ನು ಮಾಡುವುದು ಬೇಡ ಎನ್ನುವಂತಹ ಹೃದಯ ಇವರದ್ದಾಗಿರುತ್ತೆ. ಮೀನರಾಶಿಯವರಿಗೆ ಮನಸ್ಸಿನ ಚಂಚಲತೆ ಜಾಸ್ತಿ ಇರುತ್ತೆ. ಇವರ ಮನಸ್ಸು ಹೇಗಿರುತ್ತೆ ಅಂದರೆ ಒಂದು ಸಲ ಯೋಚನೆ ಮಾಡುವ ಥರ ಇನ್ನೊಂದು ಸಹ ಯೋಚನೆ ಮಾಡುವುದಿಲ್ಲ. ಅಂದರೆ ಇವಾಗ ಇರುವ ಬುದ್ಧಿ ಸ್ವಲ್ಪ ಸಮಯದ ನಂತರ ಇರುವುದಿಲ್ಲ. ಮೀನರಾಶಿಯವರು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಚಂಚಲತೆ ಎನ್ನುವುದು ತುಂಬಾ ಜಾಸ್ತಿ ಇರುತ್ತೆ. ಮೀನರಾಶಿಯವರು ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲು ನಾನು ಈ ರೀತಿಯಾಗಿ ಮಾಡಲಾ ಅಥವಾ ಆ ರೀತಿಯಾಗಿ ಮಾಡಲಾ, ಈ ನಿರ್ಧಾರವನ್ನು ತೆಗೆದುಕೊಳ್ಳುವುದಾ ಅಥವಾ ಬೇಡವಾ ಎಂದು ಯೋಚಿಸುತ್ತಾ ಇವರು ಕರೆಕ್ಟಾಗಿ ಮಾಡಲು ಕಷ್ಟವಾಗುತ್ತೆ. ಇನ್ನು ಮೀನರಾಶಿಯವರಿಗೆ ದ್ವಿಸ್ವಭಾವ ಗುಣ ಜಾಸ್ತಿ ಎಂದೇ ಹೇಳಬಹುದು. ಇವರ ಜೀವನದಲ್ಲಿ ಇವರ ಕುಟುಂಬವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾರೆ. ಈ ರಾಶಿಯವರ ಕುಟುಂಬದಲ್ಲಿ ಯಾವುದೇ ತರಹದ ಕಲಹಗಳನ್ನು ಮಾಡಿಕೊಳ್ಳುವುದಿಲ್ಲ. ನನ್ನ ಕುಟುಂಬವೇ ನನಗೆ ಮೊದಲು ಎನ್ನುವ ರೀತಿಯಲ್ಲಿ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ ರೀತಿಯಾಗಿ ಅವರು ಕುಟುಂಬವನ್ನು ನೋಡಿಕೊಳ್ಳುತ್ತಾರೆ. ಯಾವುದೇ ರೀತಿಯಾದಂತಹ ಜಗಳಗಳು ಅನ್ನುವುದು ತುಂಬ ಕಡಿಮೆ ಇರುತ್ತೆ. ಜೊತೆಗೆ ಕುಟುಂಬದ ಸದಸ್ಯರನ್ನು ಪ್ರೀತಿಯಿಂದ ಕಾಣುತ್ತಾರೆ. ಮೀನರಾಶಿಯವರು ಬೇಗ ಎಲ್ಲರನ್ನ ನಂಬಿ ಬಿಡುತ್ತಾರೆ. ಹಾಗೆ ನಂಬಿ ಅಷ್ಟೇ ಬೇಗ ಮೋಸ ಹೋಗ್ತಾರೆ. ಇವರು ಈಸಿಯಾಗಿ ಇವರೆಲ್ಲರೂ ನನ್ನವರೇ ಎಂದು ತುಂಬಾನೇ ಪ್ರೀತಿಯಿಂದ ನಂಬಿ ಬಿಡ್ತಾರೆ. ಹಾಗಾಗಿ ಇವರಿಗೆ ನಂಬಿಕೆ ದ್ರೋಹ ಅನ್ನೋದನ್ನ ಇವರ ಜೊತೆಯಲ್ಲಿ ಇರುವವರೇ ಮಾಡುತ್ತಾರೆ. ಮೀನರಾಶಿಯವರನ್ನ ಯಾರಾದರೂ ಚೆನ್ನಾಗಿ ಮಾತನಾಡಿಸಿದರೆ ಸಾಕು, ಅವರನ್ನು ಅತಿ ಬೇಗ ನಂಬಿ ಬಿಡ್ತಾರೆ. ಹಾಗೆ ನಂಬಿಸಿದ ವ್ಯಕ್ತಿ ಇವರಿಗೆ ಮೋಸ ದ್ರೋಹ ವಂಚನೆಯನ್ನ ಮಾಡ್ತಾರೆ. ಮೀನರಾಶಿಯವರು ಸ್ನೇಹಿತರ ಜೊತೆ ಸುತ್ತಾಡುವುದನ್ನು ಜಾಸ್ತಿ ಮಾಡುತ್ತಾರೆ. ಮೀನರಾಶಿಯವರು ಕುಟುಂಬದವರಿಗೆ ಅಥವಾ ಅವರಿಗೆ ಯಾರಾದರೂ ಪರಿಚಯವಾದರೆ ಅವರನ್ನು ನಂಬಿ ಬಿಡುತ್ತಾರೆ. ಅವರಿಗಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತಾರೆ. ಯಾರಾದರೂ ಹಣದ ಸಹಾಯ ಕೇಳಿದ್ದರೆ ಅಷ್ಟು ಸಹಾಯವನ್ನು ಮಾಡೇ ಮಾಡುತ್ತಾರೆ. ಇವರು ಹಣಕ್ಕಿಂತ ಜನ ಮುಖ್ಯ ಅಂತ ನಂಬುತ್ತಾರೆ. ಮೀನರಾಶಿಯವರು ಹೆಚ್ಚು ಓಡಾಡ್ತಾರೆ, ಅಂದರೆ ಖರ್ಚು ಸಹ ಜಾಸ್ತಿನೇ ಇರುತ್ತೆ ಅಲ್ವಾ. ಹಾಗಾಗಿ ಮೀನರಾಶಿಯವರು ತಮ್ಮ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣವನ್ನಿಟ್ಟುಕೊಳ್ಳಬೇಕು. ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಎಂದು ಹೋರಾಟ ಮಾಡೋದೇ ಜಾಸ್ತಿ. ಇವರು ಓಡಾಡುತ್ತಾರೆ, ಅಂದರೆ ಸುಮ್ಮನೆ ಖಾಲಿಯಾಗಿ ಓಡಾಡುವುದಿಲ್ಲ. ಇವರು ತಮ್ಮ ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಅನ್ನುವ ಗುರಿಯನ್ನಿಟ್ಟುಕೊಂಡಿರುತ್ತಾರೆ. ಕಷ್ಟಪಟ್ಟು ದುಡಿಯಬೇಕು ಎನ್ನುವ ಆಲೋಚನೆಯನ್ನಿಟ್ಟುಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿ ಕಷ್ಟಪಟ್ಟು ದುಡಿಯುವ ಮಾರ್ಗವನ್ನು ಕಂಡುಕೊಂಡಿರುತ್ತಾರೆ. ಇವರು ಜೀವನದಲ್ಲಿ ತುಂಬ ಓಡಾಡುವುದನ್ನು ಮಾಡುತ್ತಾರೆ. ಹಾಗಾಗಿ ತುಂಬ ಬೇಗ ಸಕ್ಸಸ್ ಕಾಣುತ್ತಾರೆ ಎಂದು ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಮೀನರಾಶಿಯವರಿಗೆ ದೇವರು ಕೊಟ್ಟ ವರಗಳು ಯಾವುವು ಅಂತ. ನೀವು ಮೀನರಾಶಿಯವರಾಗಿದ್ದರೆ ನಿಮಗೂ ಸಹ ಈ ರೀತಿ ನಡೆದಿದ್ರೆ ಅಥವಾ ನಡೆಯುತ್ತಿದ್ದರೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.